ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ರಾಜ್ಯದಲ್ಲಿ ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಬರ ಪರಿಹಾರಕ್ಕಾಗಿ ಕಾಯ್ತಾ ಇರುವಂತಹ ರಾಜ್ಯದ ಅನೇಕ ತಾಲೂಕುಗಳ ರೈತರಿಗೆ ಗುಡ್ ನ್ಯೂಸ್ ಅಂತ ಹೇಳಿ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದೇ ಆಗಸ್ಟ್ 15ನೇ ತಾರೀಕಿಗೆ ರಾಜ್ಯ ಸರ್ಕಾರದ ವತಿಯಿಂದ ಬರಪೀಡಿತ ತಾಲೂಕುಗಳ ಪಟ್ಟಿಯನ್ನ ಪ್ರಕಟಣೆಯನ್ನ ಮಾಡಿದ್ದು, ಯಾವ ಯಾವ ತಾಲೂಕುಗಳಿಗೆ ಬರಪೀಡಿತ ತಾಲೂಕುಗಳು ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ 3 ಹಂತಗಳಾಗಿ ವಿಭಾಗಿಸಿದ್ದಾರೆ ಸ್ನೇಹಿತರೆ. ಅತಿ ಹೆಚ್ಚು ಬರಪೀಡಿತ ತಾಲೂಕುಗಳು, ಮಾಡರೇಟ್ ಆಗಿದೆ, ಸೊ ಸಾಧಾರಣ ಬರಪೀಡಿತ ತಾಲೂಕುಗಳು, ಸೊ ಈ ರೀತಿಯಾಗಿ ಅದನ್ನ ಡಿವೈಡ್ ಅನ್ನ ಮಾಡಿದ್ದಾರೆ ಸ್ನೇಹಿತರೆ. ಸೊ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಲ್ಲಿ ಯಾವ ಯಾವ ತಾಲೂಕುಗಳನ್ನ ಬರಪೀಡಿತ ತಾಲೂಕುಗಳು ಅಂತ ಹೇಳಿ ಅದನ್ನ ಘೋಷಣೆಯನ್ನ ಮಾಡಿದರೆ ಮತ್ತು ಬರ ಪರಿಹಾರವನ್ನ ಯಾವಾಗ ಜಮಾ ಮಾಡುವಂತಹ ನಿರೀಕ್ಷೆ ಇದೆ, ಎಷ್ಟು ಬರ ಪರಿಹಾರ ಜಮಾ ಆಗುವಂತಹ ನಿರೀಕ್ಷೆ ಇದೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ. ಅದರ ಜೊತೆಗೆ ಈಗಾಗಲೇ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಯಾವ ಜಿಲ್ಲೆಗಳಿಗೆ ಇನ್ನೂ ಕೂಡ ಬರ ಪೀಡಿತ ತಾಲೂಕುಗಳು ಅಂತ ಹೇಳಿ ಅದನ್ನ ಘೋಷಣೆಯನ್ನ ಮಾಡಿಲ್ಲ. 2ನೇ ಹಂತದ ಪಟ್ಟಿಯನ್ನ ಕೂಡ ಈಗ ಪ್ರಕಟಣೆಯನ್ನ ಕೂಡ ಮಾಡಲಿದ್ದಾರೆ. 2ನೇ ಹಂತದಲ್ಲಿ ಉಳಿದ ಜಿಲ್ಲೆಗಳನ್ನ ಬರಪೀಡಿತ ಜಿಲ್ಲೆಗಳು ಅಥವಾ ಬರಪೀಡಿತ ತಾಲೂಕುಗಳು ಅಂತ ಹೇಳಿ ಘೋಷಣೆ ಮಾಡುವಂತಹ ನಿರೀಕ್ಷೆ ಇದೆ ಎನ್ನುವಂತಹ ಮಾಹಿತಿಯನ್ನ ಕೂಡ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಹಾಗಾದ್ರೆ ಈಗ ಮೊದಲನೇ ಪಟ್ಟಿಯಲ್ಲಿ ಎಷ್ಟು ಜಿಲ್ಲೆಯ ಎಷ್ಟು ತಾಲೂಕುಗಳನ್ನ ಬರಪೀಡಿತ ಜಿಲ್ಲೆಯಲ್ಲಿ ಸೇರಿಸಿಕೊಂಡಿದ್ದಾರೆ, ಬರಪೀಡಿತ ತಾಲೂಕುಗಳ ಪಟ್ಟಿಯಲ್ಲಿ ಸೇರಿಸಿದ್ದಾರೆ, ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ. ಮತ್ತು ಪರಿಹಾರ ಎಷ್ಟು ಜಮಾ ಆಗಲಿದೆ, ಯಾವಾಗ ಜಮಾ ಆಗಲಿದೆ, ಅದ್ರ ಬಗ್ಗೆನೂ ಕೂಡ ತಮಗೆ ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋನ ವೀಕ್ಷಣೆ ಮಾಡಬೇಕು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರದ ವತಿಯಿಂದ ಕೇಂದ್ರಕ್ಕೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಆದಷ್ಟು ಶೀಘ್ರದಲ್ಲೇ NDRF ತಂಡವನ್ನ, ಕೇಂದ್ರದ ನಿಯೋಗವನ್ನ ಕಳಿಸಿ ಬರ ಅಧ್ಯಯನವನ್ನ ಮಾಡುವುದರ ಮೂಲಕ ರಾಜ್ಯದ ಬರ ಅಧ್ಯಯನವನ್ನ ಮಾಡಿ ವರದಿಯನ್ನ ಸಲ್ಲಿಸಬೇಕು ಮತ್ತು ಆದಷ್ಟು ಶೀಘ್ರದಲ್ಲಿ ಕೇಂದ್ರದ ಮೂಲಕ NDRF ಮೂಲಕ ಬರ ಪರಿಹಾರವನ್ನ ಜಮಾವಣೆ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಕಳೆದ ಸುಮಾರು 15ರಿಂದ 20 ದಿನಗಳ ಹಿಂದೆನೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಅವರು ಪತ್ರವನ್ನ ಕೂಡ ಬರೆದಿದ್ರು ಸ್ನೇಹಿತರೆ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಕೇಂದ್ರ ಸರ್ಕಾರದ ವತಿಯಿಂದ ಯಾವುದೇ ರೀತಿಯಾದಂತಹ ಕ್ಲಾರಿಫಿಕೇಶನ್ ಇನ್ನೂ ಕೂಡ ಲಭ್ಯವಾಗಿಲ್ಲ ಸ್ನೇಹಿತರೆ. ಸೊ ಅದರ ಒಳಗೇನೆ ಈಗಾಗಲೇ ರಾಜ್ಯ ಸರ್ಕಾರ ತಮ್ಮ ಒಂದು ವತಿಯಿಂದನೂ ಕೂಡ ಈಗ ಬರ ಪೀಡಿತ ತಾಲೂಕುಗಳ ಘೋಷಣೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದು, ಈಗಾಗಲೇ ಕಳೆದ ಆಗಸ್ಟ್ 15ನೇ ತಾರೀಕಿಗೆ ಬರಪೀಡಿತ ತಾಲೂಕುಗಳ ಪಟ್ಟಿಯನ್ನ ಕೂಡ ರಿಲೀಸ್ ಮಾಡಿದೆ ಸ್ನೇಹಿತರೆ, ಮೊದಲನೇ ಹಂತದಲ್ಲಿ. ಸೊ ಹಾಗಾದ್ರೆ ಯಾವ ತಾಲೂಕುಗಳಿದಾವೆ, ಯಾವ ಜಿಲ್ಲೆ ಯಾವ ತಾಲೂಕುಗಳನ್ನ ಘೋಷಣೆ ಮಾಡಿದ್ದಾರೆ ಎನ್ನುವಂಥದ್ದು ತಮಗೆ ಮಾಹಿತಿಯನ್ನು ಮೊದಲು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ. ಹಾಸನ ಜಿಲ್ಲೆಯ ಅರ್ಕಲಗೂಡು ತಾಲೂಕಾಗಿರ್ಬೋದು, ಅದ್ರ ಜೊತೆಗೆ ಅರಸೀಕೆರೆ ತಾಲೂಕಾಗಿರ್ಬೋದು ಸ್ನೇಹಿತರೆ, ಮತ್ತು ಹಾಸನ ಆಗಿರ್ಬೋದು, ನೆಕ್ಸ್ಟ್ ಹೊಳೆ ನರಸೀಪುರ, ಈ ಒಂದು 4 ತಾಲೂಕುಗಳನ್ನ ಬರಪೀಡಿತ ತಾಲೂಕುಗಳು ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ ಸ್ನೇಹಿತರೆ. ಹಾಸನ ಜಿಲ್ಲೆಯ ಅರಕಲಗೂಡು, ಅರಸೀಕೆರೆ, ಹಾಸನ ಮತ್ತು ಹೊಳೆ ನರಸೀಪುರ ಆಗಿರ್ಬೋದು ಸ್ನೇಹಿತರೆ, ಈ 4 ತಾಲೂಕುಗಳನ್ನ ಇನ್ಕ್ಲೂಡಿಂಗ್ ಹಾಸನ ಬರಪೀಡಿತ ತಾಲೂಕುಗಳನ್ನ ಘೋಷಣೆ ಮಾಡಿದರೆ. ಅದರ ಜೊತೆಗೆ ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುವಂತಹ ಸುಮಾರು 4 ತಾಲೂಕುಗಳು, ಕೊಪ್ಪ ಆಗಿರ್ಬೋದು, ನರಸಿಂಹರಾಜಪುರ ಆಗಿರ್ಬೋದು, ಅದ್ರ ಜೊತೆಗೆ ತರೀಕೆರೆ ಆಗಿರ್ಬೋದು, ನೆಕ್ಸ್ಟ್ ಅಜ್ಜಂಪುರ ಆಗಿರ್ಬೋದು ಸ್ನೇಹಿತರೆ, ಈ ಒಂದು 4 ತಾಲೂಕುಗಳನ್ನ ಬರಪೀಡಿತ ತಾಲೂಕುಗಳಂತ ಘೋಷಣೆ ಮಾಡಿದರೆ. ಕೊಪ್ಪ, ನರಸಿಂಹರಾಜಪುರ ಆಗಿರ್ಬೋದು, ತರೀಕೆರೆ ಆಗಿರ್ಬೋದು, ಅದ್ರ ಜೊತೆಗೆ ಅಜ್ಜಂಪುರ ಆಗಿರ್ಬೋದು ಸ್ನೇಹಿತರೆ, ಈ 4 ತಾಲೂಕುಗಳನ್ನ ಬರಪೀಡಿತ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಅದರಲ್ಲೂ ಕೂಡ ಅದರ ಮತ್ತೆ ಡಿವೈಡೇಷನ್ ಮಾಡಿದರೆ. ಅತಿ ಹೆಚ್ಚು ಬರಪೀಡಿತ ತಾಲೂಕುಗಳು, ಸಾಧಾರಣ ಬರಪೀಡಿತ ತಾಲೂಕುಗಳು ಅಂತ ಹೇಳಿ ಈ ರೀತಿ ಡಿವೈಡೇಷನ್ ಅನ್ನು ಮಾಡಿದರೆ. ಸೊ ಆ ಪಟ್ಟಿಯನ್ನ ಕೂಡ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ತಮ್ಮ ಒಂದು ತಾಲೂಕು ಇದೆಯೇ ಇಲ್ಲ ಎಂಬುದರ ಬಗ್ಗೆ ತಾವು ಚೆಕ್ ಮಾಡ್ಕೋಬಹುದು, ಟೆಲಿಗ್ರಾಮ್ ಜಾಯಿನ್ ಆಗಿ. ನೆಕ್ಸ್ಟ್ ಕೊಡಗು ಜಿಲ್ಲೆ ಆಗಿರ್ಬೋದು, ಕೊಡಗು ಜಿಲ್ಲೆ ಸೋಮವಾರಪೇಟೆ ಆಗಿರ್ಬೋದು ಸ್ನೇಹಿತರೆ, ಕೊಡಗು ಜಿಲ್ಲೆಯ ಸೋಮವಾರಪೇಟೆಯನ್ನ ಬರಪೀಡಿತ ತಾಲೂಕು ಅಂತ ಹೇಳಿ ಘೋಷಣೆ ಮಾಡಿದರೆ. ಅದ್ರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ 2 ತಾಲೂಕುಗಳು, ಮುಂಡಗೋಡು ತಾಲೂಕು ಆಗಿರ್ಬೋದು ಮತ್ತು ಯಲ್ಲಾಪುರ ತಾಲೂಕನ್ನ ಬರಪೀಡಿತ ತಾಲೂಕು ಅಂತ ಹೇಳಿ ಘೋಷಣೆಯನ್ನ ಮಾಡಿದರೆ. ಅದ್ರ ಜೊತೆಗೆ ಯಾದಗಿರಿ ಆಗಿರ್ಬೋದು, ಸೊ ಯಾದಗಿರಿಯ ಶಾಪುರ ಆಗಿರ್ಬೋದು ಸ್ನೇಹಿತರೆ, ಯಾದಗಿರಿಯ ಶಾಪುರನ್ನ ಬರಪೀಡಿತ ತಾಲೂಕು ಅಂತ ಹೇಳಿ ಘೋಷಣೆ ಮಾಡಿದರೆ. ನೆಕ್ಸ್ಟ್ ವಿಜಯನಗರ, ಹೊಸಪೇಟೆ ಆಗಿರ್ಬೋದು, ನೆಕ್ಸ್ಟ್ ಹಡಗಲಿ ಆಗಿರ್ಬೋದು ಸ್ನೇಹಿತರೆ, ಹಗರಿ ಬೊಮ್ಮನಹಳ್ಳಿ ಆಗಿರ್ಬೋದು, ನೆಕ್ಸ್ಟ್ ಹರಪನಹಳ್ಳಿ ಆಗಿರ್ಬೋದು ಸ್ನೇಹಿತರೆ, ಈ ಒಂದು 4 ತಾಲೂಕುಗಳನ್ನ ಬರಪೀಡಿತ ತಾಲೂಕುಗಳ ಪಟ್ಟಿಯಲ್ಲಿ ಸೇರಿಸಿದರೆ ಸ್ನೇಹಿತರೆ. ಇನ್ನೂ ಕೂಡ ಅನೇಕ ಜಿಲ್ಲೆಯ ತಾಲೂಕುಗಳ ಹೆಸರಿದಾವೆ. ಸೊ ಅದನ್ನ ಎಲ್ಲವನ್ನ ಕೂಡ ಹೇಳ್ತಾ ಹೋದ್ರೆ ತಮಗೆ ವಿಡಿಯೋ ಕೂಡ ಬಹಳಷ್ಟು ಲೆಂದಿ ಆಗುತ್ತೆ. ಸುಮಾರು 110ರಿಂದ 111 ತಾಲೂಕುಗಳು ಬರಪೀಡಿತ ತಾಲೂಕುಗಳ ಪಟ್ಟಿಯಲ್ಲಿ ಬಂದಿದ್ದಾವೆ. ಇನ್ನೂ ಕೂಡ ಬಹಳಷ್ಟು ತಾಲೂಕುಗಳನ್ನ ಘೋಷಣೆಯನ್ನ ಕೂಡ ಮಾಡಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಆಯಾ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈಗ 2ನೇ ಪಟ್ಟಿಯಲ್ಲಿ ಹೆಸರನ್ನ ಸೇರಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಅದ್ರ ಬಗ್ಗೆ ಅಪ್ಡೇಟ್ ಬಂತ ಅಂತ ಹೇಳಿದ್ರೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ.
ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದನೂ ಕೂಡ ಅತಿ ಹೆಚ್ಚು ಬರಪೀಡಿತ ತಾಲೂಕುಗಳಿಗೆ ವಿಶೇಷವಾದಂತಹ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕು ಎನ್ನುವಂತಹ ಒತ್ತಾಯಗಳು ಈಗಾಗಲೇ ಅನೇಕ ರೈತಪರ ಸಂಘಟನೆಗಳ ವತಿಯಿಂದ ಮನವಿಯನ್ನ ಕೂಡ ಸಲ್ಲಿಸ್ತಾ ಇದ್ದಾರೆ. ವಿಶೇಷವಾಗಿ ಪ್ರತಿ ಎಕರೆಗೆ ಕನಿಷ್ಠ ಸುಮಾರು 5ರಿಂದ ಹಿಡ್ಕೊಂಡು 10,000ವರೆಗೆ ಬರ ಪರಿಹಾರವನ್ನ ಜಮಾ ಮಾಡಬೇಕು ಎನ್ನುವಂತಹ ಮಾಹಿತಿಯನ್ನು ಕೂಡ ಕೇಳ್ತಾ ಇದ್ದಾರೆ. ಅದರ ಜೊತೆಗೆ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದನೂ ಕೂಡ ಆನೆಕಲ್ಲು ಮಳೆಯಿಂದಾಗಿ ಏನು ಕಳೆದ ಹಿಂಗಾರು ಹಂಗಾಮಿನಲ್ಲಿ ಆನೆಕಲ್ಲು ಮಳೆಯಿಂದಾಗಿ ರೈತರು ಕೂಡ ಬೆಳೆದಿರುವಂತಹ ಬೆಳೆಗಳು ಏನು ಹಾನಿಯಾಗಿದ್ದು, ಆಸ್ತಿ ಪಾಸ್ತಿ ಹಾನಿಯಾಗಿತ್ತು. ಆನೆಕಲ್ಲು ಮಳೆ ದೊಡ್ಡ ಪ್ರಮಾಣದಲ್ಲಿ ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಾಗಿರ್ಬೋದು ಅಥವಾ ಇನ್ನಿತರೆ ಜಿಲ್ಲೆಯಲ್ಲೂ ಕೂಡ ಏನು ಆನೆಕಲ್ಲಿನ ದೊಡ್ಡ ಪ್ರಮಾಣದಲ್ಲಿ ಆನೆಕಲ್ಲು ಮಳೆಯಾಗಿತ್ತು. ಸೊ ಅಂತಹ ಒಂದು ರೈತರಿಗೆ ನೆರವಾಗಲಿಕ್ಕೆ ಈಗ ಪ್ರತಿ ಎಕರೆಗೆ ಸುಮಾರು 6,000 ನೆರವನ್ನ ಕೂಡ ನೀಡಿರೋ ಬಗ್ಗೆ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ. ಸೊ ಅದೇ ಮಾದರಿಯಲ್ಲಿ ಈಗ ಬರಪೀಡಿತ ತಾಲೂಕುಗಳಿಗೆ ಕನಿಷ್ಠ ಪ್ರತಿ ಎಕರೆಗೆ 4ರಿಂದ 5,000 ಬರ ಪರಿಹಾರ ಜಮಾವಣೆ ಮಾಡುವಂತಹ ನಿರೀಕ್ಷೆ ಇದೆ ಎನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ. ಸೊ ಒಟ್ಟಾರೆಯಾಗಿ ಆದಷ್ಟು ಶೀಘ್ರದಲ್ಲಿ ಬರಪೀಡಿತ ತಾಲೂಕುಗಳಿಗೆ ಬರ ಪರಿಹಾರ ಜಮಾವಣೆಯಾಗುವಂತಹ ನಿರೀಕ್ಷೆ ಇದೆ. ನಿರಂತರವಾಗಿ ಬರಪೀಡಿತ ತಾಲೂಕುಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವತಿಯಿಂದ ಏನೆಲ್ಲ ಅಪ್ಡೇಟ್ಗಳು ಲಭ್ಯವಾಗ್ತಾ ಇರ್ತವೆ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಬರಪೀಡಿತ ತಾಲೂಕುಗಳ ಘೋಷಣೆ 2ನೇ ಪಟ್ಟಿ ಯಾವಾಗ ಪ್ರಕಟಣೆ ಆಗುತ್ತೆ ಎಂಬುದರ ಬಗ್ಗೆ ಕಾದು ನೋಡೋಣ. ಅದರ ಬಗ್ಗೆ ಅಪ್ಡೇಟ್ಗಳು ಲಭ್ಯವಾದರೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಸೊ ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.